ಎಲ್ಲ ನನ್ನ ಸ್ನೇಹಿತರಿಗೂ ನನ್ನ ನಮಸ್ಕಾರ. ನನ್ನ ಈ ಬದುಕಿನ ಜೊತೆ ವ್ಲಾಗ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಈ ದಿನದ ವ್ಲಾಗ್ ಅಥವಾ ಈ ದಿನದ ವಿಶೇಷತೆ ಏನಂದರೆ, ನಾನಿವತ್ತು ನಿಮಗೆ ಯಾವ ರೀತಿ ರುಚಿಯಾಗಿರುವಂತಹ ಒಂದು ಮಶ್ರೂಮ್ ಗ್ರೇವಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ತುಂಬ ಸುಲಭ, ನಿಮಗೆ ಈಸಿಯಾಗಿ ಮಾಡ್ಕೋಬೋದು ಮತ್ತು ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ಹಾಗೆ ಅದಕ್ಕಿಂತ ಮೊದಲು ನೀವು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ಆಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಕೆನಾ? ಬನ್ನಿ ನಾವು ಈಗ ಈ ಮಶ್ರೂಮ್ ಗ್ರೇವಿಯನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು 2 ಪ್ಯಾಕೆಟ್ ಮಶ್ರೂಮನ್ನು ತೊಗೊಂಡ್ಬಂದಿದ್ದೀನಿ. ಇದನ್ನು ಇವಾಗ ನಾವು ನೀಟಾಗಿ ತೊಳ್ಕೊಳ್ಬೇಕು. ನಾನು ಇದನ್ನು ಚೆನ್ನಾಗಿ ಫಸ್ಟು ಟ್ಯಾಪ್ ವಾಟರಲ್ಲೇ ತೊಳ್ಕೊತೀನಿ. ನಂತರ ಇದನ್ನು ಒಂದು ಬೌಲ್ಗೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ವಾಶ್ ಮಾಡಬೇಕು. ಯಾಕಂದರೆ ಇದಕ್ಕೆ ತುಂಬ ಕೆಮಿಕಲ್ಸನ್ನು ಸ್ಪ್ರೇ ಮಾಡಿರ್ತಾರೆ. ಯಾಕಂದರೆ ಅದು ತುಂಬ ದೂರದಿಂದೆಲ್ಲ ಟ್ರಾನ್ಸ್ಪೋರ್ಟ್ ಆಗುತ್ತಲ್ವ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಪುನಃ ಚೆನ್ನಾಗಿ ತೊಳ್ಕೊಬೇಕು. ಆಗ ಇದರಲ್ಲಿರುವಂತಹ ಕೆಮಿಕಲ್ಸ್ ಎಲ್ಲ ಹೋಗಿ ನೀಟಾಗುತ್ತೆ. ಯಾವುದೇ ಕಾರಣಕ್ಕೂ ಈ ಥರ ಮಶ್ರೂಮನ್ನು ಸ್ವಲ್ಪ ತೊಳೆದು ಬಿಟ್ಟು ಉಪಯೋಗಿಸಬೇಡಿ. ಈ ಥರ ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಉಪಯೋಗಿಸಿ. ಆ ಕೆಮಿಕಲ್ಸ್ ಎಲ್ಲ ಹೋಗ್ಬಿಡುತ್ತೆ. ಯಾಕಂದರೆ ತುಂಬ ದೂರದಿಂದ ಇದನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಅದು ಚೆನ್ನಾಗಿ ಪ್ರಿಸರ್ವ್ ಆಗಬೇಕು ಅಂತ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರಲ್ವ. ಆ ರೀಸನ್ಗೋಸ್ಕರ ನಾವು ಅದನ್ನು ನೀಟಾಗಿ ತೊಳ್ಕೊಂಡು ಉಪಯೋಗ ಮಾಡಬೇಕು. ಇವಾಗ ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ದೊಡ್ಡದು ಬೇಕೋ ಹಾಗೆ ಕಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾವು ಗ್ರೇವಿ ಮಾಡೋದಕ್ಕೆ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ 1 ಪೀಸ್ ಅಥವಾ ಅರ್ಧ ಪೀಸ್ ಮಾಡಿದ್ರೆ ಅದು ಮಂಚೂರಿ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಬಟ್ ಈ ಥರ ಗ್ರೇವಿ ಮಾಡೋದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಆಗ ಇದರಲ್ಲಿರುವಂತಹ ಸಾರ ಇರುತ್ತಲ್ಲ, ಅದೆಲ್ಲ ಗ್ರೇವಿಯಲ್ಲಿ ಬಿಟ್ಕೊಳ್ಳುತ್ತೆ. ಆವಾಗ ಇದು ತುಂಬ ಟೇಸ್ಟಾಗಿ ಸವಿಯೋದಕ್ಕೆ ಚೆನ್ನಾಗಿರುತ್ತೆ. ಈ ಮಶ್ರೂಮನ್ನು ಉಪಯೋಗಿಸುವುದರಿಂದ ನಮ್ಮ ದೇಹಕ್ಕೆ ತುಂಬ ಬೆನಿಫಿಟ್ಸ್ ಇದೆ. ಇದು ನಮ್ಮ ದೇಹಕ್ಕೆ ಉಷ್ಣವನ್ನು ಕೊಡುತ್ತಂತೆ. ಅಂದರೆ ಸ್ವಲ್ಪ ಹೀಟ್ ಬಾಡಿಯನ್ನು ಉಂಟು ಮಾಡೋದಕ್ಕೆ ಒಳ್ಳೆಯದು. ಕೆಲವರಿಗೆಲ್ಲ ಕೋಲ್ಡ್ ಬಾಡಿ ಇರುತ್ತಲ್ಲ, ಅವರಿಗೆಲ್ಲ ಇದು ತುಂಬ ಒಳ್ಳೆಯದು. ಹಾಗೆ ಇದು ಹೃದಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಇದರಲ್ಲಿ ಫೈಬರ್ ಇದೆ. ಹಾಗೆ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಇದರಲ್ಲಿ ವಿಟಮಿನ್ ಡಿ ಇದೆ. ಇದನ್ನು ತಿನ್ನೋದ್ರಿಂದ ಮೂಳೆಗಳು ಗಟ್ಟಿಯಾಗುತ್ತೆ. ಇದೆಲ್ಲ ಉಪಯೋಗಗಳು ಇದರಲ್ಲಿ ತುಂಬಾ ಇದೆ. ಆದ್ದರಿಂದ ಇದನ್ನು ನಾವು ತಿಂಗಳಿಗೆ ಒಂದು ಸಲನೋ ಅಥವಾ ನಿಮಗೆ ಯಾವಾಗ ಸಾಧ್ಯ ಆಗುತ್ತೋ ಆವಾಗ ಯೂಸ್ ಮಾಡ್ಕೊಳ್ಳಿ. ತಿನ್ನೋದ್ರಿಂದ ತುಂಬ ಲಾಭಗಳು ನಮ್ಮ ದೇಹಕ್ಕೆ ಸಿಗುತ್ತವೆ. ಬನ್ನಿ, ನಾನು ಇವಾಗ ಈ ಅಣಬೆ ಕಟ್ ಮಾಡುವಂತಹ ಸಮಯದಲ್ಲಿ ನಾನು ನಿಮಗೆ ಒಂದು ಒಳ್ಳೆಯದಾದ ಒಂದು ಕಥೆಯನ್ನು ಹೇಳ್ಕೊಡ್ತೀನಿ. ಆ ಕಥೆಯನ್ನು ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ಇವಾಗಿನ ಕಾಲದಲ್ಲಿ ಮಕ್ಕಳಿಗೆ ಕಥೆಗಳನ್ನು ಹೇಳ್ಕೊಡೋದೇ ಕಡಿಮೆ ಆಗಿದೆ. ಹಿಂದಿನ ಕಾಲದಲ್ಲಿ ಕೆಲವು ಅಜ್ಜಿಯರು ಹೇಳ್ಕೊಡ್ತಾಯಿದ್ರು, ಇಲ್ಲಾಂದರೆ ಅಪ್ಪ ಅಮ್ಮ ಯಾರಾದರೂ ಹೇಳ್ಕೊಡ್ತಾಯಿದ್ರು. ಇವತ್ತಿನ ಈ ಧಾವಂತದ ಬದುಕಿನಲ್ಲಿ ಯಾರಿಗೂ ಸರಿಯಾಗಿ ಮಕ್ಕಳಿಗೆ ಟೈಮ್ ಕೊಡೋದಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ನಾನು ನಿಮಗೊಂದು ಸ್ಟೋರಿ ಹೇಳ್ಕೊಡ್ತೀನಿ. ನಿಮಗೆ ಟೈಮ್ ಆದಾಗ ನಿಮ್ಮ ಮಕ್ಕಳಿಗೆ ಹೇಳಿ, ಇಲ್ಲದಿದ್ದರೆ ಅಕ್ಕಪಕ್ಕದ ಮಕ್ಕಳು ನಿಮ್ಮ ಮನೆಗೆ ಬರ್ತಾರೆ, ಅವ್ರಿಗೆ ಹೇಳಿ. ಎಲ್ಲರಿಗೂ ಸ್ವಲ್ಪ ಕಥೆಗಳನ್ನು ಕೇಳುವ ಇಂಟ್ರೆಸ್ಟ್ ಇರುತ್ತೆ. ಅದರಿಂದ ಏನಾದರೂ ಅವರಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತಂದುಕೊಳ್ಳಿ ಅಂತ. ಹಾಗೆ ಒಂದು ಮನೆಯಲ್ಲಿ ಅಪ್ಪ ಮಗ ಇಬ್ಬರೇ ಇರ್ತಾರೆ. ಮಗ ಸಣ್ಣವನಿರ್ತಾನೆ, ಅಮ್ಮ ತೀರೋಗಿರ್ತಾರೆ. ಅಪ್ಪನೇ ಆ ಮಗನನ್ನು ಸಾಕಿ ಬೆಳೆಸ್ತಾ ಇರ್ತಾರೆ. ಅವನು ಸ್ಕೂಲ್ಗೆ ಹೋಗ್ತಾ ಇರ್ತಾನೆ. ಒಂದು ದಿವಸ ಏನಾಗುತ್ತೆ, ಅವರ ಅಪ್ಪನಿಗೆ ಹುಷಾರು ತಪ್ಪಿಬಿಡತ್ತೆ. ಅವರಿಗೆ ಏನೂ ಮಾಡೋದಕ್ಕೂ ಆಗಲ್ಲ. ಆವಾಗ ಆ ಹುಡುಗ ಏನು ಮಾಡ್ತಾನೆ, ಶಾಲೆಗೆ ರಜೆ ಹಾಕಿಬಿಟ್ಟು ಅಪ್ಪನ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ. ಆದರೆ ನಂತರ ಅಪ್ಪ ಹುಷಾರಾದಮೇಲೆ ಅವನು ಸ್ಕೂಲ್ಗೆ ಹೋಗ್ತಾನೆ. ಆದರೆ ಅವನ ಫ್ರೆಂಡ್ಸ್ ಯಾರು ಅವನಿಗೆ ನೋಟ್ಸನ್ನು ಬರ್ಕೊಳ್ಳೋದಕ್ಕೆ, ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಕೊಡೋದೇ ಇಲ್ಲ. ಏನು ಮಾಡಿದರೂ ಕೇಳಿದರೂ ಕೊಡೋಲ್ಲ. ಆದರೆ ಅವನಿಗದು ಬೇಜಾರು ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಏನು ಮಾಡೋದು ಅಂತ ಸುಮ್ಮನೆ ಇರ್ತಾನೆ. ಆವಾಗ ಅವನಿಗೆ ಟೆಸ್ಟ್ ಅಂದರೆ ಪರೀಕ್ಷೆ ಬಂದುಬಿಡತ್ತೆ.
ತರಗತಿ ಪರೀಕ್ಷೆ. ಆವಾಗ ಅವನಿಗೆ ಓದ್ಕೊಂಡಿರಲ್ಲ, ಹಾಗೆ ನೋಟ್ಸ್ ಬರ್ಕೊಂಡಿರಲ್ಲ, ಅದರಿಂದ ಅವನು ಓದ್ಕೊಂಡಿರಲ್ಲ. ಆಗ ಅವನಿಗೆ ಕಡಿಮೆ ಅಂಕ ಬಂದಿರುತ್ತೆ. ಅದನ್ನು ಅವನ ಅಪ್ಪನಿಗೆ ತಂದುಬಿಟ್ಟು ಮಾರ್ಕ್ಸ್ ಕಾರ್ಡೆಲ್ಲ ತೋರಿಸ್ತಾನೆ. ಆಗ ಅವನಿಗೆ ಕಡಿಮೆ ಅಂಕ ಬಂದಿರುತ್ತೆ. ಆಗ ಅಪ್ಪ ಹೇಳ್ತಾರೆ, ಯಾಕೆ ಕಡಿಮೆ ಅಂಕ ಬಂದಿದೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನಾನು ನಿಮ್ಮನ್ನು ನೋಡ್ಕೊತಾ ಇದ್ನಲ್ವಾ ಹುಷಾರಿಲ್ಲದೆ ಇರುವಾಗ, ಆಗ ನಾನು ಶಾಲೆಗೆ ಹೋಗಲಿಲ್ಲ. ಮತ್ತು ನಂತರ ನನ್ನ ಫ್ರೆಂಡ್ಸ್ ಯಾರು ಕೂಡ ನನಗೆ ಕೇಳಿದರೂ ಕೂಡ ನೋಟ್ಸನ್ನು ಬರ್ಕೊಳ್ಳೋದಕ್ಕೆ ಕೊಡಲಿಲ್ಲ, ಹಾಗೆ ನನಗೆ ಓದ್ಕೊಳ್ಳೋದಕ್ಕಾಗಲಿಲ್ಲ, ಅದಕ್ಕೆ ಕಡಿಮೆ ಅಂಕ ಬಂತು ಅಂತ. ಆಗ ಅವರ ಅಪ್ಪನಿಗೆ ತುಂಬ ಕೋಪ ಬರುತ್ತೆ. ಹಾಗೆ ಎಲ್ಲ ಹೇಳಬಾರ್ದು ಮಗು, ನಿನಗೆ ಅವರು ನೋಟ್ಸನ್ನು ಕೊಡಲಿಲ್ಲ ಅಂದರೆ ನೀನು ಶಾಲೆಯಲ್ಲಿ ಟೀಚರನ್ನು ಕೇಳ್ಬೋದಿತ್ತು, ಅವರಿಗೆ ಹೇಳ್ಬೋದಿತ್ತು, ಇಲ್ಲದಿದ್ದರೆ ನನಗಾದರೂ ಹೇಳ್ಬೋದಿತ್ತು, ನಾನೇನಾದರೂ ವ್ಯವಸ್ಥೆ ಮಾಡಿಸ್ತಾ ಇದ್ದೆ. ನೀನು ಆ ರೀಸನನ್ನು ಹೇಳಿ ತಪ್ಪಿಸ್ಕೋಬಾರ್ದು. ನಿನಗೆ ಯಾವತ್ತಾದರೂ ಕಷ್ಟ ಅಂತ ಹೇಳಿದಾಗ ನೀನೇ ಅದಕ್ಕೆ ಏನಾದರೂ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ತಯಾರು ಮಾಡ್ಕೋಬೇಕು, ಅದನ್ನು ಅಲ್ಲಿಗೆ ಬಿಡಬಾರ್ದು ಅನ್ನೋದನ್ನು ಅವರ ತಂದೆ ಹೇಳ್ತಾರೆ. ಆಗ ಆ ಮಗುಗೆ ಅದು ಹೌದು ಸರಿ ಅಂತ ಅನಿಸುತ್ತೆ. ನಾನೇನಾದರೂ ಮಾಡ್ಬೋದಿತ್ತು, ನಾನೇ ಟೀಚರ್ ಹತ್ರ ಹೋಗಿ ಕೇಳ್ಕೊಬೋದಿತ್ತು, ಇಲ್ಲದಿದ್ದರೆ ಅಪ್ಪನ ಹತ್ರ ಹೇಳಿ ಟೀಚರ್ ಹತ್ರ ನೋಟ್ಸನ್ನು ಕೊಡಿಸೋ ಹಾಗೆ ಮಾಡ್ಬೋದಿತ್ತು ಅಂತ ಅವನಿಗೆ ಅರ್ಥ ಆಗುತ್ತೆ. ಆದ್ದರಿಂದ ನಾವು ಮಕ್ಕಳಿಗೆ ಏನೇ ಸಮಸ್ಯೆಗಳು ಬಂದಾಗ ಈ ಥರ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಣ್ಣ ಸಣ್ಣ ಕಥೆಗಳನ್ನು ಹೇಳ್ಕೊಡಿ ಮನೆಯಲ್ಲಿ. ಈಗ ನಾನು ಅಣಬೆಯನ್ನೆಲ್ಲ ಕಟ್ ಮಾಡ್ಕೊಂಡಾಗಿದೆ. ನಂತರ ಈಗ 2 ಈರುಳ್ಳಿಯನ್ನು ತಗೊಂಡಿದ್ದೀನಿ. ಇದನ್ನು ನೀಟಾಗಿ ಸಿಪ್ಪೆ ತೆಗೆದು ತೊಳ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕು ಅಂತ ಏನೂ ಇಲ್ಲ, ಈ ಥರ ಸ್ಲೈಸ್ ಥರ ಕಟ್ ಮಾಡಿಕೊಂಡ್ರೆ ಸಾಕು. ಇವಾಗ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆಲ್ಲ ಆಗಿದೆ. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಸ್ವಲ್ಪ 2 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ. ಯಾವ ಆಯಿಲ್ ಬೇಕಾದರೆ ನೀವು ಅಡುಗೆಗೆ ಯೂಸ್ ಮಾಡೋದನ್ನು ಮಾಡ್ಬೋದು, ಇದೆ ಅಂತ ಏನು ಪರ್ಟಿಕ್ಯುಲರ್ ಏನಿಲ್ಲ. ನಂತರ ಈಗ ಇದಕ್ಕೆ ನಾನು ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತೀನಿ. ನಿಮಗೆ ಗೊತ್ತಲ್ವಾ, ಮಾಮೂಲಿ ಸಾಸಿವೆ ಒಂದು ಸ್ವಲ್ಪ ಚಟಪಟ ಅನಿಸೋದಕ್ಕೆ ಹಾಕ್ಕೊಳ್ತೀನಿ. ನಂತರ ಸ್ವಲ್ಪ ಸೋಂಪನ್ನು ಹಾಕ್ಕೊಳ್ತೀನಿ, ಅದನ್ನು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಸಾಸಿವೆ ಎಷ್ಟು ಹಾಕಿರ್ತೀರ ಅಷ್ಟು ಹಾಕ್ಕೊಂಡ್ರೆ ಸಾಕು. ನಂತರ ಈಗ ನಾವು ಇದಕ್ಕೆ ಸಾಮಾನ್ಯ ಪಲಾವ್ಗೆ ಏನೆಲ್ಲ ಯೂಸ್ ಮಾಡ್ತೀವಿ ಅದೆಲ್ಲವನ್ನು ಹಾಕ್ಕೊಳ್ಳೋದು. ಪಲಾವ್ ಎಲೆ, ಆಮೇಲೆ ಮೊಗ್ಗು, ಲವಂಗ, ಆ ಥರದ್ದು ಎಲ್ಲವನ್ನು ಹಾಕ್ಕೊಳ್ಬೇಕು. ನಂತರ ನಾವು ಇದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ನಂತರ ನಾನು ಸ್ವಲ್ಪ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನಂತರ ಇದೆಲ್ಲವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನಂತರ ನಾನಿಲ್ಲಿ 3 ಟೊಮೆಟೊಗಳನ್ನ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ತುಂಬ ಸಣ್ಣದಾಗಿ ಕಟ್ ಮಾಡಬೇಕು ಅಂತೇನಿಲ್ಲ, ಸ್ಲೈಸ್ಗಳಾಗಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ನಾವು ಟೊಮೆಟೊವನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ನಾನು ಯಾವಾಗಲೂ ಜಾಸ್ತಿ ಕಲ್ಲುಪ್ಪನ್ನು ಯೂಸ್ ಮಾಡೋದು, ಅಷ್ಟಾಗಿ ಪುಡಿ ಉಪ್ಪನ್ನು ಯೂಸ್ ಮಾಡಲ್ಲ. ಮಾಡ್ತೀನಿ, ಹಾಗೇನಿಲ್ಲ, ನೆಸೆಸಿಟಿ ಇದ್ದರೆ ಮಾತ್ರ ಪುಡಿ ಉಪ್ಪನ್ನು ಯೂಸ್ ಮಾಡ್ತೀನಿ, ಇಲ್ಲದಿದ್ದರೆ ಕಲ್ಲುಪ್ಪನ್ನೇ ಜಾಸ್ತಿ ಯೂಸ್ ಮಾಡೋದು. ಇದು ಸ್ವಲ್ಪ ಫ್ರೈ ಆಗಲಿ, ಇದಕ್ಕೆ ನಾನೊಂದು ಲಿಡ್ಡನ್ನು ಮುಚ್ಕೊತೀನಿ. ಈಗ ಟೊಮೆಟೊ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾನು ಈಗ ಸ್ವಲ್ಪ ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡ್ರನ್ನು 1-2 ಸ್ಪೂನ್ ಸಾಕಾಗುತ್ತೆ. ನಂತರ ಇದಕ್ಕೆ ನಾನು ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡ್ರನ್ನು ಹಾಕೋತಾ ಇದ್ದೀನಿ. ನಂತರ ನಾನು ಇದಕ್ಕೆ ಕೊತ್ತಂಬರಿ ಪುಡಿಯನ್ನು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಪುಡಿ ಒಂದು 3 ಸ್ಪೂನ್ ಸಾಕಾಗುತ್ತೆ, 3 ಟೀ ಸ್ಪೂನ್ ಸಾಕಾಗುತ್ತೆ. ನಂತರ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಟರ್ಮರಿಕ್ ಪೌಡ್ರನ್ನು ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಈ ಮಸಾಲೆ ಪೌಡರ್ ಮತ್ತು ಎಲ್ಲ ಆನಿಯನ್ನು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಲಿಡ್ ಮುಚ್ಚೋಣ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಆನಿಯನ್ ಟೊಮೆಟೊ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ವಲ್ಲ ಆ ಮಶ್ರೂಮ್ ಪೀಸ್ಗಳನ್ನೆಲ್ಲ ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಗಚ್ಕೋಬೇಕು. ಚೆನ್ನಾಗಿ ಇದನ್ನು ಮಗಚ್ಕೊಂಡೆಲ್ಲ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕಾಗತ್ತೆ. ಸ್ವಲ್ಪ ನೀರು ಹಾಕೊಂಡ ನಂತರ ಪುನಃ ಒಂದು ಸ್ವಲ್ಪ ಕೈ ಆಡಿಸ್ಬೇಕು. ಕೈ ಆಡಿಸ್ಬಿಟ್ಟು ಈಗ ಒಂದು ಲಿಡ್ಡಲ್ಲಿ ಕ್ಲೋಸ್ ಮಾಡಿಬಿಡೋಣ. ನಂತರ ಈಗ ನಾವು ಸ್ವಲ್ಪ ಕಾರ್ನ್ಫ್ಲೋರನ್ನು ತಗೊಂಡು ಒಂದು ಚಿಕ್ಕ ಸ್ಪೂನಲ್ಲಿ ಟೀ ಸ್ಪೂನಲ್ಲಿ 2 ಸ್ಪೂನ್ ಕಾರ್ನ್ಫ್ಲೋರನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕು. ಸ್ವಲ್ಪ ಈ ಥರ ನೀರು ಹಾಕ್ಕೊಂಡು ಅದನ್ನು ಲಿಕ್ವಿಡ್ ಮಾಡ್ಕೋಬೇಕು. ಯಾಕಂದರೆ ಈ ಕಾರ್ನ್ಫ್ಲೋರನ್ನು ಲಿಕ್ವಿಡ್ ಮಾಡಿ ಹಾಕಿದರೆ ಚೆನ್ನಾಗಿ ಗ್ರೇವಿ ಬರುತ್ತೆ. ಇದರ ಬದಲಿಗೆ ನಾವು ಕೊಕೊನಟ್ ಪೇಸ್ಟನ್ನು ಹಾಕಿದರೆ ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನಾನು ಯಾವಾಗಲೂ ಕಾರ್ನ್ಫ್ಲೋರನ್ನು ಲಿಕ್ವಿಡ್ ಮಾಡಿ ಈ ಥರ ಗ್ರೇವಿಗೆ ಹಾಕ್ತೀನಿ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ. ನೀವು ಟ್ರೈ ಮಾಡಿ ನೋಡಿ ಬೇಕಾದರೆ. ಇವಾಗ ಲಿಡ್ ಓಪನ್ ಮಾಡ್ತೀನಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಇದಕ್ಕೆ ಸ್ವಲ್ಪ ಕೈ ಆಡಿಸ್ಕೊಂಡು ಈಗ ಕಾರ್ನ್ಫ್ಲೋರನ್ನು ಲಿಕ್ವಿಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಕೈ ಆಡಿಸ್ಬೇಕು. ಇದು ಹಾಕಿ ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಗಟ್ಟಿಯಾಗುತ್ತೆ. ನಂತರ ಇದಕ್ಕೆ ನಾನು ಮೊದಲೇ ಬಾಯ್ಲ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ನಾಟಿ ಮೊಟ್ಟೆಯನ್ನು ಹಾಕೋತಾ ಇದ್ದೀನಿ. ನಾನು ಜಾಸ್ತಿಯಾಗಿ ನಾಟಿ ಮೊಟ್ಟೆಯನ್ನು ಯೂಸ್ ಮಾಡ್ತೀನಿ. ಅದು ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾಟಿ ಮೊಟ್ಟೆಯನ್ನು ಯೂಸ್ ಮಾಡ್ತೀನಿ. ಈ ಮಶ್ರೂಮ್ ಜೊತೆಗೆ ನಾಟಿ ಮೊಟ್ಟೆ ತುಂಬ ಚೆನ್ನಾಗಿರುವಂತಹ ಒಂದು ಟೇಸ್ಟನ್ನು ಕೊಡುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ನಾಟಿ ಮೊಟ್ಟೆಯನ್ನು ಯೂಸ್ ಮಾಡ್ತೀನಿ. ಈಗ ಇದಕ್ಕೆ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಯಾವಾಗಲೂ ಲಾಸ್ಟಿಗೆ ಹಾಕ್ಕೋಬೇಕು. ಈಗ ನಂತರ ಇದಕ್ಕೆ ಪುನಃ ಲಿಡ್ಡನ್ನು ಮುಚ್ಚಿ ಕುದಿಯೋದಕ್ಕೆ ಬಿಡೋಣ. ಇವಾಗ ಲಿಡ್ ಓಪನ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಗ್ರೇವಿ ಅಂತೂ ಘಮ ಘಮ ಅಂತ ಇದೆ, ಅಷ್ಟು ಚೆನ್ನಾಗಿದೆ. ಇದನ್ನು ನೀವು ಪೂರಿ ಜೊತೆಗೆ, ಪರೋಟ ಜೊತೆಗೆ, ಚಪಾತಿ ಜೊತೆಗೆ ಎಲ್ಲದರ ಜೊತೆ ಕೂಡ ಚೆನ್ನಾಗಿರುತ್ತೆ. ಎಲ್ಲರೂ ಈ ರೆಸಿಪಿಯನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.